ಸಿಂಪಲ್ಲಾಗಿ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಇದೆ ಇದು, ನೋಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ ಸ್ಕ್ರೀನ್ಶಾಟ್ ಮಾಡ್ಕೋಬೋದು ನೀವು. ಏನೇನು ಬೇಕು ಪದಾರ್ಥಗಳು ನೋಡಿ. ಎಣ್ಣೆ ಸ್ವಲ್ಪ ಉರಿಲಿಕ್ಕೆ, ಒಂದರ್ಧ ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದೆರಡು ಟೀ ಸ್ಪೂನಷ್ಟು ಕಡಲೆ, ಕರಿಬೇವು ತೊಗೊಂಡಿದ್ದೀನಿ. ಜಾಸ್ತಿ ಇದಕ್ಕೆ ಸ್ವಲ್ಪ ಕರಿಬೇವು ಯೂಸ್ ಮಾಡ್ತಾಯಿದ್ದೀನಿ. ಒಂದೆರಡು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೀಡಿಯಮ್ ಖಾರ ಇದು ಹಸಿಮೆಣಸಿನ್ಕಾಯಿ, ನೋಡಿ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಕಮ್ಮಿನೂ ಮಾಡ್ಕೋಬೋದು. ಮೊದಲನೇಗೆ ಬಾಣಲೆಗೆ ಹಸಿಮೆಣಸಿನ್ಕಾಯಿ ಹುರ್ಕೊಂಬಿಡೋಣ. ಸ್ವಲ್ಪ ಹಸಿದೆಲ್ಲ ವಾಸನೆ ಹೋಗಬೇಕು. ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಹುರಿಯೋಣ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿದಾದ್ಮೇಲೆ ಇದೇ ಬಾಣಲೆಗೆ ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವು ಹಾಕೋದ್ರಿಂದ ತುಂಬ ರುಚಿ ಅನಿಸುತ್ತೆ. ಕರಿಬೇವು ಇಂದನೇ ಟೇಸ್ಟ್ ಬೇರೆಯೇ ಇರುತ್ತೆ, ಕರಿಬೇವು ಹಾಕಿದಾಗ ಕೂಡ ಚಟ್ನಿ ಬೇರೆಯೇ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ ನೀವು ನೋಡಿ. ಕರಿಬೇವು ಕೂಡ ಒಂದು ಸೌಂಡ್ ಬರುತ್ತೆ, ಆ ಸೌಂಡು ಕಮ್ಮಿ ಆಗೋ ತನಕ ಉರಿಬೇಕು, ಸ್ವಲ್ಪ ಗರಿ ಗರಿ ಬರಬೇಕು. ನಂತರ ಮಿಕ್ಸಿಗೆ ಕಾಯಿ ತುರಿ, ಸ್ವಲ್ಪ ಕಡಲೆ, ಹುರಿದಿರೋ ಅಂಥ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಹುಣಸೆಹಣ್ಣು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಕೋದ್ರಿಂದ. ಬೇಕಾಗಿರೋಷ್ಟಂತ ಉಪ್ಪು, ರುಚಿಗೆ ತಕ್ಕಷ್ಟು ನೋಡಿಕೊಂಡೇ ಹಾಕ್ಕೋಬೇಕು ಉಪ್ಪನ್ನ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ಚೆನ್ನಾಗಿ ಗ್ರೈಂಡ್ ಮಾಡಿರಬೇಕು. ಮತ್ತು ನೋಡಿ, ಕಾಯಿ ಚಟ್ನಿ ಇಡ್ಲಿ ಜೊತೆ, ಚಪಾತಿ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಕಾಯಿ ಚಟ್ನಿ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.